ನಮಸ್ತೆ ಫ್ರೆಂಡ್ಸ್. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಮನೆಯ ಬಾಗಿಲನ್ನು ಓಪನ್ ಮಾಡಿದ್ರು ಯಾರಿಗೋಸ್ಕರ? ಮಹಾಲಕ್ಷ್ಮಿ ಬರಲಿ ನಮ್ಮ ಮನೆ ಒಳಗಡೆ, ಅವರ ಜೊತೆಗೆ ಶ್ರೀಮನ್ನಾರಾಯಣನ ಆಶೀರ್ವಾದ ಕೂಡ ನಮ್ಮ ಮನೆಯಲ್ಲಿ ಇರಲಿ, ಸದಾ ಈ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರಲಿ, ಕಷ್ಟ ಎಲ್ಲ ಹೋಗ್ಲಿ ಅಂತ ಹೇಳ್ಕೊಂಡು ನಾವು ಯುಗಾದಿ ಆಚರಣೆ ಮಾಡ್ತೇವೆ. ನಾವು ಹಿಂದೂ ಧರ್ಮದ ಪ್ರಕಾರ ಯುಗಾದಿಯನ್ನು ಹೊಸ ವರ್ಷ ಅಂತ ಹೇಳ್ಕೊಂಡು ಹೇಳ್ತೇವೆ. ಆ ದಿನವೇ ನಾವು ನಮಗೆ ಗೊತ್ತಿಲ್ಲದೆ ಇರುವ ಹಾಗೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ನಾರಾಯಣ ಮನೆಗೆ ಬರುವುದಲ್ಲ, ಅದರ ಬದಲಿಗೆ ಶನಿಶ್ಚರ ಅಥವಾ ರಾಹುಕೇತುಗಳು ನಮ್ಮ ಮನೆಗೆ ಪ್ರವೇಶ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ಶನಿಶ್ಚರನ ಪ್ರವೇಶ ಆಗುತ್ತೆ ಅಥವಾ ರಾಹುಕೇತುಗಳು ನೆಲೆಸ್ತಾರೆ ನೋಡಿ, ಅಂತಹ ಮನೆಯಲ್ಲಿ ನೀವು ಎಷ್ಟು ಹಣ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ದರಿದ್ರ ನಿಮ್ಮ ಹಿಂದೆನೇ ಬರುತ್ತೆ, ಬಡತನ ನಿಮ್ಮ ಬೆನ್ನುಟ್ಟುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನೀವು ತುಂಬ ಜನ ಎಣಿಸಿದ್ದೀರಿ ಏನಂತ ಹೇಳಿದ್ರೆ, 2025 ತುಂಬ ಕೆಟ್ಟದಾಗಿ ಹೋಯ್ತು ಸಮಯ ಆಯ್ತಾ. ತುಂಬ ಜನರಿಗೆ ಕೆಟ್ಟದಾಗಿ ಹೋಗಿದೆ 2025. 26 ಆದರೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಬಯಸುವವರುಂಟಲ್ಲ, ದಯವಿಟ್ಟು ಇಂತಹ ವಸ್ತುವನ್ನು ಖರೀದಿ ಮಾಡಿ ಮನೆಗೆ ತರಬೇಡಿ. ಈ ವಸ್ತುವನ್ನು ನೀವು ಖರೀದಿ ಮಾಡಿ ಬಂದರೆ ಏನಾಗುತ್ತಂತ ಹೇಳಿದ್ರೆ, ನಿಮ್ಮ ಏಳಿಗೆಯ ಮೇಲೆ ಅಥವಾ ನಿಮ್ಮ ತಲೆಯ ಮೇಲೆ ನೀವೇ ಚಪ್ಪಡಿ ಕಲ್ಲು ಹಾಕೊಂಡ ಹಾಗೆ ಆಗುತ್ತೆ. ಆದ್ರಿಂದ ದಯವಿಟ್ಟು ಆಯ್ತಾ, ನೀವು ಯಾವ ವಸ್ತು ಖರೀದಿ ಮಾಡಿಕೊಂಡು ಬರ್ದಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಯುಗಾದಿ ಸಮಯದಲ್ಲಿ ಕೆಲವರು ಒಡವೆಯನ್ನು ಅಂದರೆ ಚಿನ್ನವನ್ನು ಖರೀದಿ ಮಾಡ್ತಾರೆ, ಕೆಲವರು ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ ಆಯ್ತಾ, ಕೆಲವರು ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ನಮಗೆ ಯಾವುದೂ ಖರೀದಿ ಮಾಡುವ ಶಕ್ತಿ ಇಲ್ಲ ಆಯ್ತಾ, ನಮಗೆ ಒಡವೆ ಚಿನ್ನ ಬೆಳ್ಳಿ ಎಲ್ಲ ತಗೊಳ್ಳಿಕ್ಕೆ ನಮಗೆ ಈ ಸಲ ಪರಿಸ್ಥಿತಿ ಇಲ್ಲ ಅಂತ ಹೇಳುವವರು ಒಂದು ಮೂಟೆ ಅಕ್ಕಿಯನ್ನಾದರೂ ಖರೀದಿ ಮಾಡಿಕೊಂಡು ಬರ್ತಾರೆ ಆಯ್ತಾ. ಅಂದರೆ ಆ ವರ್ಷ ಎಲ್ಲ ನಿಮಗೆ ಯಾವ ಕಾರಣಕ್ಕೂ ಕೂಡ ಊಟಕ್ಕೆ ಪ್ರಾಬ್ಲಮ್ ಆಗುವುದಿಲ್ಲ ಅಥವಾ ನಿಮಗೆ ಹೊಟ್ಟೆಗೆ ಯಾವುದೂ ಕೂಡ ಪ್ರಾಬ್ಲಮ್ ಆಗುವುದಿಲ್ಲ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇರುತ್ತೆ ಅಂತ ಹೇಳ್ಕೊಂಡು. ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವರು ನಮಗೆ ಗಿಫ್ಟ್ ರೂಪದಲ್ಲಿ ಕೊಡ್ಬೋದು ಅಥವಾ ನಾವೇ ಖರೀದಿ ಮಾಡಿಕೊಂಡು ಬರ್ಬೋದು. ಇಂಥ ವಸ್ತುಗಳನ್ನು ಮನೆಗೆ ತರ್ತೇವೆ. ಈ ವಸ್ತು ಮನೆಗೆ ತಂದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತೆ, ಕಷ್ಟಗಳು ಬರುತ್ತೆ. ಒಂದು ಕಷ್ಟ ಮುಗೀತು ಅನ್ನುವಾಗ ಇನ್ನೊಂದು ಕಷ್ಟ ಬರುತ್ತೆ. ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ, ನೀವು ಕೂಡಿಟ್ಟ ಹಣ ಎಲ್ಲ ಎಲ್ಲೋ ಹಾಳಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಯುಗಾದಿ ಹಬ್ಬದ ದಿನ ಯಾವ ವಸ್ತು ಖರೀದಿ ಮಾಡ್ಕೊಂಡು ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ನಿಮಗೆ ಒಂದು ವೇಳೆ ಈ ವಸ್ತುಗಳನ್ನು ಖರೀದಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಆದರೆ ಯುಗಾದಿಯ ಮುಂಚಿನ ದಿವಸ ಖರೀದಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಯುಗಾದಿಯ ಮಾರನೇ ದಿನ ಖರೀದಿ ಮಾಡಿ. ಅದನ್ನು ಬಿಟ್ಟು ಯುಗಾದಿಯ ದಿನವೇ ಯಾವ ಕಾರಣಕ್ಕೂ ಕೂಡ ಅಂದರೆ ಹಬ್ಬದ ದಿನವೇ ಯಾವ ಕಾರಣಕ್ಕೂ ಕೂಡ ಖರೀದಿ ಮಾಡಿಕೊಂಡು ಬರಲಿಕ್ಕೆ ಹೋಗಬೇಡಿ. ನೋಡಿ, ನೀವು ಆನಂದ್ ಗುರೂಜಿ ಅವರದ್ದು ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅಥವಾ ಅವರ ಮಾತು ಕೇಳ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ಆನಂದ್ ಗುರೂಜಿಯವರು ಪ್ರತಿ ಸಲ ಹೇಳ್ತಾರೆ ಏನಂತ ಹೇಳಿದರೆ, ನೀವು ಹಬ್ಬದ ದಿನ ಯಾವುದೇ ಹಬ್ಬ ಬೇಕಾದರೆ ಆಗಿರಲಿ, ಯುಗಾದಿ ಅಂತ ಹೇಳ್ಕೊಂಡೇ ಅಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಉಂಟು ನೋಡಿ ಅಷ್ಟು ಅಡುಗೆ ಮಾಡಿ ನಿಮ್ಮ ಮನೆಯಲ್ಲೇ ಹಬ್ಬ ಮಾಡಿ ಊಟ ಮಾಡಿ. ಅದನ್ನು ಬಿಟ್ಟು ಹಬ್ಬದ ದಿನ ಬೇರೆಯವರ ಮನೆಗೆ ಊಟ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಅವರು ಯಾವತ್ತೂ ಕೂಡ ಹೇಳ್ತಾರೆ. ನಾನು ತುಂಬ ಸಲ ಅವರು ಹೇಳೋದನ್ನು ಕೇಳಿದ್ದೇನೆ. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮಗೆ ಉಂಟಲ್ಲ ಹಬ್ಬದ ದಿನ ನಿಮ್ಮ ಮನೆಗೆ ಏಳಿಗೆ ಆಗಬೇಕು, ನಿಮಗೆ ಒಳ್ಳೇದಾಗಬೇಕು ಆಯಿತಾ. ಇವಾಗ ಸ್ವಲ್ಪ ನಿಮ್ಮ ಮನೆಯಲ್ಲಿ ಐಟಮ್ ಇದ್ರೂ ಕೂಡ ಆ ಐಟಮಲ್ಲೇ ಹಬ್ಬದ ಅಡುಗೆ ಮಾಡಿ ಊಟ ಮಾಡಬೇಕು. ಅದನ್ನು ಬಿಟ್ಟು ನೀವು ಬೇರೆಯವರ ಮನೆಗೆ ಊಟಕ್ಕೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ, ಅವರ ಮನೆ ಸಮೃದ್ಧಿ ಆಗುತ್ತೆ ಅಥವಾ ನಿಮಗೆ ವರ್ಷ ಪೂರ್ತಿ ಅಥವಾ ಯಾವತ್ತೂ ಕೂಡ ನಿಮ್ಮ ಮನೆ ಏಳಿಗೆ ಆಗೋದಿಲ್ಲ, ನಿಮಗೆ ಬೇರೆಯವರ ಮನೆಗೆ ಹೋಗಿ ಊಟ ಮಾಡುವ ಪರಿಸ್ಥಿತಿಯೇ ಬರುತ್ತೆ. ಆ ಕಾರಣದಿಂದ ಆದ್ರೂ ಉಂಟಲ್ಲ, ಸ್ವಲ್ಪ ಮಾಡಿದ್ರು ಕೂಡ ಪರವಾಗಿಲ್ಲ, ಮನೆಯಲ್ಲೇ ಹಬ್ಬದ ಊಟ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಾನು ಫಸ್ಟು ಇದನ್ನೇ ಹೇಳ್ತೇನೆ. ಏನಂತ ಹೇಳಿದ್ರೆ, ಹಬ್ಬದ ದಿನ ಉಂಟಲ್ಲ ನಿಮಗೆ ಅಂದರೆ ಇವಾಗ ಕೆಲವರು ತವರು ಮನೆಗೆ ಹೋಗುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಆ ಥರ ಎಲ್ಲ ಇದ್ರೆ ತವರು ಮನೆಗೆ ಕರೆದ್ರೆ ಹೋಗಲೇಬೇಕು, ಹೋಗದೆ ಇರ್ಲಿಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಕರೆದ್ರು, ಅವರು ಕರೆದ್ರು, ಪಕ್ಕದ ಮನೆಯವರು ಕರೆದ್ರು ಅಂತ ಹೇಳ್ಕೊಂಡು ಊಟ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮನೆಯಲ್ಲೇ ಹಬ್ಬದ ಅಡಿಗೆ ಮಾಡಿ ಊಟ ಮಾಡಿ. ಇವಾಗ ಎರಡನೇದೇನಂತ ಹೇಳಿದರೆ, ಯುಗಾದಿ ಹಬ್ಬದ ದಿನ ಜಾಸ್ತಿ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊಸ ಬಟ್ಟೆ ಖರೀದಿ ಮಾಡಿ ಹಬ್ಬದ ದಿನ ಹಾಕ್ಕೊಳ್ತಾರೆ. ತುಂಬ ಜನರಿಗೆ ಇಷ್ಟ ಇರುತ್ತೆ. ಕೆಲವರು ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ತಗೊಳ್ತಾರೆ ಅಥವಾ ಬೇರೆ ಯಾವುದೋ ಚೂಡಿದಾರ್ ಆಗಲಿ ಯಾವ ಅವರಿಗೆ ಇಷ್ಟ ಯಾವುದು ಉಂಟು ನೋಡಿ ಅಂತಹ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಗಂಡು ಮಕ್ಕಳು ಕೂಡ ಹಾಗೆ. ಆದರೆ ನೀವು ನೆನಪಲ್ಲಿ ಇರಬೇಕಾದ ವಿಷಯ ಯಾವುದು ಅಂತ ಹೇಳಿದರೆ, ನೀವು ಬಟ್ಟೆ ಖರೀದಿ ಮಾಡಿ, ಆದರೆ ಬಟ್ಟೆ ಖರೀದಿ ಮಾಡುವಾಗ ಬಣ್ಣವನ್ನು ನೀವು ನೋಡಿ ತಗೊಳ್ಬೇಕು. ಯಾವುದೇ ಹಬ್ಬದಲ್ಲಾಗಲಿ, ಯುಗಾದಿ ಅಂತ ಹೇಳ್ಕೊಂಡಲ್ಲ, ಯಾವ ಹಬ್ಬಕ್ಕೂ ಕೂಡ ಅಥವಾ ನಿಮ್ಮ ಮನೆಯಲ್ಲೇ ಯಾವುದೋ ಒಂದು ದೇವರ ಪೂಜೆ ಇದೆ ಅಥವಾ ಮದುವೆ ಇದೆ ಅಥವಾ ಎಂಗೇಜ್ಮೆಂಟ್ ಇದೆ ಅಥವಾ ಮಕ್ಕಳದ್ದು ನಾಮಕರಣ ಯಾವುದೇ ಇರಲಿ,
ಯಾವುದಕ್ಕೂ ಕೂಡ ಕಪ್ಪು ಬಣ್ಣದ ವಸ್ತುವನ್ನು ಖರೀದಿ ಮಾಡಬಾರ್ದು ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನು ಖರೀದಿ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ತುಂಬಾ ಜನ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಏನಂತ ಹೇಳಿದ್ರೆ ಕಪ್ಪು ಬಣ್ಣ ಜಾಸ್ತಿ ಇಷ್ಟ ಇರುತ್ತೆ, ಜಾಸ್ತಿ ಕಪ್ಪು ಬಣ್ಣವನ್ನೇ ಹಾಕೊಳ್ತಾ ಇರ್ತಾರೆ. ನೀವು ಕಪ್ಪು ಬಣ್ಣ ಹಾಕೊಳ್ಳಿ ಪರವಾಗಿಲ್ಲ, ಆದ್ರೆ ಯುಗಾದಿ ಹಬ್ಬದ ದಿನ ಅಥವಾ ಯಾವುದಾದ್ರೂ ಹಬ್ಬದ ದಿನ, ಯಾವುದಾದ್ರೂ ಒಳ್ಳೆಯ ಕಾರ್ಯದ ಸಮಯದಲ್ಲಿ, ಅಂದ್ರೆ ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ಎಲ್ಲ ಇದ್ರೆ ಉಂಟಲ್ಲ, ದಯವಿಟ್ಟು ಕಪ್ಪು ಬಣ್ಣವನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಉಂಟಲ್ಲ, ನೀವು ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಿರಲ್ಲ, ಆದ್ರೆ ಅದರ ಜೊತೆಗೆ ಕಪ್ಪು ಬಣ್ಣ ಅಂತ ಹೇಳಿದ್ರೆ ಶನಿಶ್ಚರನಿಗೆ ತುಂಬಾ ಪ್ರಿಯವಾದ ಬಣ್ಣ. ನೀವು ಉಂಟಲ್ಲ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ತಗೊಬಂದ್ರು ಕೂಡ ಶನಿ ಕೂಡ ಅದ್ರ ಜೊತೆಗೆ ಆ ಬಟ್ಟೆ ಜೊತೆಗೆ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಶನೀಶ್ವರನನ್ನೇ ಮನೆಗೆ ಕರೆದು ನಿಲ್ಲಿಸಿದ ಹಾಗೆ ಆಗುತ್ತೆ, ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ಕೊಂಡು. ಆದ್ರಿಂದ ನೀವು ಕಪ್ಪು ಬಣ್ಣ ಧರಿಸ್ಲಿಕ್ಕೆ ಇಷ್ಟ ಇರೋರು ಬೇರೆ ಯಾವ ದಿನ ಬೇಕಾದ್ರೂ ಕಪ್ಪು ಬಣ್ಣ ಹಾಕಿ, ಆದ್ರೆ ಹಬ್ಬದ ದಿನ ಮಾತ್ರ ಕಪ್ಪು ಬಣ್ಣ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗ ಮೂರನೇದು ವಸ್ತು ಯಾವುದು ಖರೀದಿ ಮಾಡಬಾರ್ದು ಅಂತ ಹೇಳಿದ್ರೆ, ಯುಗಾದಿ ಹಬ್ಬದ ದಿನ ಕಬ್ಬಿಣದ ವಸ್ತುವನ್ನು ಕೂಡ ಖರೀದಿ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಕಬ್ಬಿಣದ ವಸ್ತು ಕೂಡ ಉಂಟಲ್ಲ ಶನಿಗೆ ಇಷ್ಟವಾದ ವಸ್ತು ಆಯ್ತಾ. ನೀವು ಕಬ್ಬಿಣದ ವಸ್ತು ಯಾವ ವಸ್ತುಗಳನ್ನು ಕೂಡ ಮನೆಗೆ ತರಲಿಕ್ಕೆ ಹೋಗ್ಬೇಡಿ. ನಿಮಗೆ ಇದು ಹಬ್ಬದ ದಿನ ಕಬ್ಬಿಣದ್ದು ವಸ್ತು ಅಂದ್ರೆ ಇವಾಗ ಬೀರು ಆಗ್ಲಿ ಅಥವಾ ನಿಮ್ಗೆ ಫ್ರಿಡ್ಜ್ ಆಗ್ಲಿ ಅದೆಲ್ಲ ಕಬ್ಬಿಣಕ್ಕೆ ಬರುತ್ತೆ ಆಯ್ತಾ. ನಾವು ಅದು ಕಬ್ಬಿಣ ಅಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ, ಬರೀ ನಾವು ಮನೆ ಕಟ್ಟಲಿಕ್ಕೆ ಮಾತ್ರ ಯೂಸ್ ಮಾಡ್ತೇವಲ್ಲ ಅದು ಮಾತ್ರ ಕಬ್ಬಿಣ ಅಲ್ಲ. ಕಾರ್ ಆಗ್ಲಿ ಅಂಥದ್ದೆಲ್ಲ ಯಾವ್ದಾದ್ರು ಇದ್ರೆ ಉಂಟಲ್ಲ, ನೀವು ಮುಂಚೆ ದಿವಸವೇ ತಂದು ನಿಲ್ಲಿಸಿ, ಅದರ ಮಾರನೇ ದಿವಸ ಬೇಕಾದ್ರೆ ಪೂಜೆ ಮಾಡಿದ್ರು ಕೂಡ ಪರವಾಗಿಲ್ಲ, ಆದ್ರೆ ಹಬ್ಬದ ದಿನವೇ ತಂದು ನಿಲ್ಲಿಸ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಒಂದು ವೇಳೆ ಅಕಸ್ಮಾತ್ ಒಳ್ಳೆಯ ವಸ್ತುವನ್ನೇ ಖರೀದಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳುವ, ಅದು ಕೆಟ್ಟು ಹೋಗುವ ಚಾನ್ಸಸ್ ಇರುತ್ತೆ, ಅಥವಾ ಅದಕ್ಕೆ EMI ಕಟ್ಟಲಿಕ್ಕೆ ನಿಮ್ಗೆ ಆಗದೆ ಇರುವ ಪರಿಸ್ಥಿತಿ ಬರಬಹುದು. ಏನಾದ್ರೂ ಸಮಸ್ಯೆ ಬಂದು ಅದು ನಿಮ್ಮ ಕೈ ಬಿಟ್ಟು ಹೋಗ್ಬೋದು, ಅಥವಾ ಆ ವಸ್ತುವಿನಿಂದಲೇ ನಿಮ್ಗೆ ವರ್ಷದಲ್ಲಿ ಯಾವುದಾದ್ರೂ ತೊಂದರೆ ಬರ್ತಾ ಇರಬಹುದು ಆಯ್ತಾ. ನಾನು ಹೇಳಲಿಕ್ಕೆ ಹೋಗುದಿಲ್ಲ ಯಾವ ತೊಂದರೆ ಅಂತ ಹೇಳ್ಕೊಂಡು. ಆದ್ರಿಂದ ನಿಮ್ಗೆ ಗಾಡಿ ತಗೊಳ್ಬೇಕು ಆ ಥರದೆಲ್ಲ ಇದ್ರೆ ಉಂಟಲ್ಲ, ನೀವು ಒಂದು ದಿನ ಮುಂಚೆ ತಂದಿಟ್ಕೊಂಡು, ಅಂದ್ರೆ ಹಬ್ಬದ ಒಂದು ದಿನ ಮುಂಚೆ ತಂದಿಟ್ಕೊಂಡು ಹಬ್ಬದ ದಿನ ಪೂಜೆ ಮಾಡಿದ್ರು ಕೂಡ ಪರವಾಗಿಲ್ಲ, ಆದ್ರೆ ಹಬ್ಬದ ದಿನವೇ ತಂದು ಮನೆಗೆ ಕಬ್ಬಿಣದ ಯಾವ ವಸ್ತುವನ್ನು ಕೂಡ ತರಲಿಕ್ಕೆ ಹೋಗ್ಬೇಡಿ. ಇವಾಗ ನೆಕ್ಸ್ಟ್ ಯಾವ ವಸ್ತು ತರಬಾರ್ದು ಅಂತ ಹೇಳಿದ್ರೆ ಹಬ್ಬದ ದಿನ ಆಯ್ತಾ, ಯುಗಾದಿ ಅಂತ ಹೇಳ್ಕೊಂಡಲ್ಲ, ಯಾವ ಹಬ್ಬದ ದಿನ ಕೂಡ ಹರಿತವಾದ ವಸ್ತುಗಳನ್ನು ತರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಚಾಕು ಆಗಿರಲಿ, ಚೂರಿ ಆಗಿರಲಿ, ಅಥವಾ ನೀವು ಕತ್ತರಿ ಆಗಿರಲಿ, ಅಥವಾ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಟೈಲರಿಂಗ್ ಎಲ್ಲ ಮಾಡಲಿಕ್ಕೆ ಇಷ್ಟ ಇರ್ತದೆ ನೋಡಿ, ಹಬ್ಬದ ದಿವಸ ಇದೆಲ್ಲ ಖರೀದಿ ಮಾಡಿಕೊಂಡು ಬಂದರೆ ನಮಗೆ ಆ ಟೈಮಲ್ಲಿ ತುಂಬ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಅದಕ್ಕೆಲ್ಲದು ಬೇಕಾಗಿದ್ದ ವಸ್ತು ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ಕಬ್ಬಿಣದ್ದು ಕೂಡ ಆಗಿರುತ್ತೆ, ಅದ್ರ ಜೊತೆಗೆ ಶಾರ್ಪ್ ಕೂಡ ಇರುತ್ತಲ್ಲ, ಅಂತಹವನ್ನು ಖರೀದಿ ಮಾಡಿಕೊಂಡು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಹಬ್ಬದ ದಿನ, ನಾನು ಹೇಳ್ತಾ ಇರೋದು ಯುಗಾದಿ ಹಬ್ಬದ ದಿನ, ಅದಕ್ಕಿಂತ ಮುಂಚೆ ಬೇಕಾದರೆ ಖರೀದಿ ಮಾಡಬಹುದು ಅಥವಾ ಅದರ ನಂತರ ಬೇಕಾದರೆ ಖರೀದಿ ಮಾಡಬಹುದು, ಆದರೆ ಹಬ್ಬದ ದಿನ ತರಲಿಕ್ಕೆ ಹೋಗಬೇಡಿ. ತಂದ್ರೆ ಏನಾಗುತ್ತಂತ ಹೇಳಿದ್ರೆ ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತೆ, ಜಗಳ ಇರುತ್ತೆ, ಸಂಬಂಧದಲ್ಲಿ ಬಿರುಕು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೇಗೆ ನೋಡಿ, ಆ ಶಾರ್ಪ್ ವಸ್ತು ನಿಮ್ಮ ಯಾವುದೇ ವಸ್ತುವನ್ನು ಕಟ್ ಮಾಡುವ ಹಾಗೆ ಇರ್ತದೆ ನೋಡಿ, ಅದೇ ರೀತಿ ನಿಮ್ಮ ಸಂಬಂಧ ಕೂಡ ಕಡಿದು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ಈ ಶಾರ್ಪ್ ವಸ್ತುಗಳನ್ನು ಕೂಡ ಖರೀದಿ ಮಾಡಿಕೊಂಡು ಬರಲಿಕ್ಕೆ ಹೋಗಬೇಡಿ. ನೋಡಿ, ರಾಹುಕೇತು ಸಂಬಂಧಪಟ್ಟ ಈ ನೆಕ್ಸ್ಟ್ ವಸ್ತುವನ್ನು ಯಾವ ಕಾರಣಕ್ಕೂ ಕೂಡ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ವಸ್ತು. ನೀವು ಅಲ್ಯೂಮಿನಿಯಂ ವಸ್ತು ಉಂಟಲ್ಲ, ಯಾವುದೇ ಬೇಕಾದ್ರೆ ಆಗಿರ್ಲಿ ಅಲ್ಯೂಮಿನಿಯಂದು ಮನೆಗೆ ತಂದ್ರೆ ಏನಾಗುತ್ತಂತ ಹೇಳಿದ್ರೆ ರಾಹುಕೇತು ಕೂಡ ಪ್ರವೇಶ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ರಾಹುಕೇತು ಪ್ರವೇಶ ಆಗಿರುತ್ತೆ ನೋಡಿ, ಅವರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಕೂಡ ನೆಮ್ಮದಿ ಇರುವುದಿಲ್ಲ. ನೀವು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಲಕ್ಷ ಸಂಪಾದನೆಯನ್ನು ಕರಗಿಸುವ ಶಕ್ತಿ ಇವರಿಗಿದೆ. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಉಂಟಲ್ಲ ಈ ಜಿರಳೆಗಳ ಸಮಸ್ಯೆ ಕೂಡ, ಅಂದ್ರೆ ಕಾಕ್ರೋಚ್ ಉಂಟಲ್ಲ ಅದು ಕೂಡ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಬರೀ ಜಿರಳೆ ಮಾತ್ರ ಅಲ್ಲ, ಕ್ರಿಮಿ ಕೀಟಗಳೆಲ್ಲ ಜಾಸ್ತಿ ನಿಮ್ಮ ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾವತ್ತೂ ಕೂಡ ಏಳಿಗೆ ಆಗುವುದೇ ಇಲ್ಲ, ಕಣ್ಣೀರು ಹಾಕುವ ಪರಿಸ್ಥಿತಿ, ದುಃಖದಲ್ಲಿ ಇರುವ ಪರಿಸ್ಥಿತಿ, ಅಥವಾ ಏನಾದ್ರೂ ವಿಷಯಕ್ಕೆ ಬೇಜಾರಾಗಿರುವ ಪರಿಸ್ಥಿತಿಯೇ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಅಕಸ್ಮಾತ್ ನಿಮ್ಗೆ ನಾನು ಹೇಳಿದ ತೊಂದರೆ ಉಂಟು ಅಂತ ಹೇಳ್ಕೊಂಡಾದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಬಾತ್ರೂಮ್ ಅನ್ನು ಉಂಟಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ನೋಡಿ. ಬಾತ್ರೂಮ್ ಅಲ್ಲಿ ಯಾವುದೇ ಬಟ್ಟೆ ಅಂದ್ರೆ ಬಟ್ಟೆ ಒಗೆಯುವ ಬಟ್ಟೆಯನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ಬಾತ್ರೂಮ್ ಅನ್ನು ಆದಷ್ಟು ಉಂಟಲ್ಲ ಕ್ಲೀನ್ ಆಗಿ ಅಂದ್ರೆ ಪಾಚಿ ಎಲ್ಲ ಬರ್ದಿದ್ದ ಹಾಗೆ ನೋಡ್ಕೊಳ್ಳಿ. ಮತ್ತೆ ಅನಗತ್ಯ ಬಾತ್ರೂಮ್ ಅಲ್ಲಿ ಯಾವ ವಸ್ತು ಬಿಡಬೇಕು ನೋಡಿ ಅದನ್ನು ಬಿಟ್ಟು ಬೇರೆ ವಸ್ತುಗಳನ್ನೆಲ್ಲ ತುಂಬಿ ಇಡ್ಲಿಕ್ಕೆ ಹೋಗ್ಬೇಡಿ. ಶಾಂಪು ಪ್ಯಾಕೆಟ್ ಅಥವಾ ಕೂದಲು, ತಲೆ ಕೂದಲು ಅದನ್ನು ಕೂಡ ಅಲ್ಲಲ್ಲಿ ಬೀಳುವ ಹಾಗೆ ನೋಡ್ಕೊಳ್ಬೇಡಿ. ಅಂದ್ರೆ ನೀವು ಶಾಂಪು ಯೂಸ್ ಮಾಡಿದ ನಂತರ ತಗೊಂಡು ಹೋಗಿ ಅದು ಡಸ್ಟ್ಬಿನ್ಗೆ ಹಾಕಿ ಅದನ್ನು ಬಿಟ್ಟು ಅಲ್ಲೇ ಬಿಟ್ಟು ಬರಬೇಡಿ. ಹೀಗೆ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಾಹುವಿನ ತೊಂದರೆ ಉಂಟಲ್ಲ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಉಂಟಲ್ಲ ಒಂದು ಗಾಜಿನ ಬೌಲಲ್ಲಿ ಉಂಟಲ್ಲ ಉಪ್ಪನ್ನು
ಆಯಿತಾ. ಉಪ್ಪನ್ನು ತೆಗೆದು ನೀವು ಇದು ಬಾತ್ರೂಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಇದರಿಂದ ಕೂಡ ರಾಹುವಿನ ತೊಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಇಷ್ಟು ದಿವಸ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ರೆ ಉಂಟಲ್ಲ, ಈ ಕೆಲಸವನ್ನು ಮಾಡಿ ನೋಡಿ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಬಾತ್ರೂಮ್ ಬಾಗಿಲು ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಓಪನ್ ಆಗಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವತ್ತೂ ಕೂಡ ನೀವು ಒಂದು ಸಲ ಬಾತ್ರೂಮ್ ಯೂಸ್ ಮಾಡಿದ ನಂತರ ಹೊರಗಡೆ ಬಂದ ನಂತರ ಲಾಕ್ ಮಾಡಿಕೊಂಡೇ ಬನ್ನಿ. ಅದನ್ನು ಬಿಟ್ಟು ಓಪನ್ ಯಾವ ಕಾರಣಕ್ಕೂ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟು ಮಾಡಿದರೆ ಸಾಕಾಗುತ್ತೆ. ಆವಾಗ ನೋಡಿ ನಿಮಗೆ ಸಮಸ್ಯೆ ಇದ್ದರೆ ಉಂಟಲ್ಲ, ಆಲ್ರೆಡಿ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಹಬ್ಬದ ದಿನ ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ಖರೀದಿ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಪ್ಲಾಸ್ಟಿಕ್ ವಸ್ತು ಕೂಡ ಉಂಟಲ್ಲ ರಾಹುಕೇತುಗೆ ಸಂಬಂಧಪಟ್ಟಿದ್ದು. ಆವಾಗನೇ ಹೇಳಿದೆ ನಾನು, ರಾಹು ಕೇತು ಯಾರ ಮನೇಲಿದ್ದಾರೆ ಅವರಲ್ಲಿ ಎಷ್ಟು ಹಣ ದುಡಿದ್ರೂ ಕೂಡ ಹಣ ಖಾಲಿ ಮಾಡುವ ಹಾಗೆ ರಾಹು ಮಾಡುತ್ತೆ. ಆಯ್ತಾ. ನೀವು ಎಷ್ಟು ದುಡಿದ್ರೂ ಕೂಡ ನಿಮಗೆ ಹಣ ನಿಲ್ಲುವುದಿಲ್ಲ. ಲಕ್ಷ ಸಂಬಳ ಇದ್ರೂ ಕೂಡ ತಿಂಗಳ ಕೊನೆಯಲ್ಲಿ ನೀವು ಸಾಲಗಾರರೇ ಆಗಿರ್ತೀರ. ಆದ್ರಿಂದ ಉಂಟಲ್ಲ, ದಯವಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ಆಯ್ತಾ, ಬಕೆಟ್ ಚಂದ ಉಂಟು ಅಥವಾ ಪ್ಲಾಸ್ಟಿಕ್ದು ಫ್ಲವರ್ಸ್ಗಳಾಗಿರಲಿ, ಮಕ್ಕಳದ್ದು ಪ್ಲಾಸ್ಟಿಕ್ ಐಟಮ್ಗಳಾಗಿರಲಿ, ಅಂದರೆ ಆಟ ಆಡುವಂಥದ್ದು ಯಾವುದು ಕೂಡ ಪ್ಲಾಸ್ಟಿಕ್ ಐಟಮ್ಗಳನ್ನು ಹಬ್ಬದ ದಿನ ಖರೀದಿ ಮಾಡಿಕೊಂಡು ಬರಬೇಡಿ. ಇವಾಗ ನೆಕ್ಸ್ಟ್ ಉಂಟಲ್ಲ, ಎಣ್ಣೆ ಕೂಡ ಖರೀದಿ ಮಾಡಬಾರ್ದು ಹಬ್ಬದ ದಿನ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಲೇಬಾರ್ದು. ಇದು ಕೂಡ ಸಂಧಿಗೆ ಸಂಬಂಧಪಟ್ಟ ವಸ್ತು. ನೀವು ಎಣ್ಣೆ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ಮುಂಚಿನ ದಿವಸವೇ ನೋಡಿ ಇಟ್ಕೊಳ್ಳಿ. ಏನಂತ ಹೇಳಿದ್ರೆ ಹಬ್ಬದ ದಿನ ಅಡಿಗೆ ಮಾಡಲಿಕ್ಕೆ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಎಣ್ಣೆ ಇದೆಯಾ, ದೇವರಿಗೆ ದೀಪಕ್ಕೆ ಎಣ್ಣೆ ಇದೆಯಾ, ಎಲ್ಲದು ನೋಡ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಉಂಟಲ್ಲ, ಆ ಥರ ಖಾಲಿ ಆಗಿದೆ ಅಂತ ಹೇಳ್ಕೊಂಡು ಆದರೆ ಮುಂಚಿನ ದಿವಸವೇ ತಂದು ಇಟ್ಕೊಳ್ಳಿ. ಬಿಟ್ಟರೆ ಹಬ್ಬದ ದಿನ ಖರೀದಿ ಮಾಡಿಕೊಂಡು ಬರಬೇಡಿ. ಹಬ್ಬದ ದಿನ ಖರೀದಿ ಮಾಡಿಕೊಂಡು ಬಂದರೆ ನೀವು ಬರೀ ಎಣ್ಣೆ ಮಾತ್ರ ಖರೀದಿ ಮಾಡಿಕೊಂಡು ಬರುವುದಲ್ಲ, ಅದರ ಜೊತೆಗೆ ಉಂಟಲ್ಲ ಶನಿಯನ್ನು ಕೂಡ ಮನೆಗೆ ತಂದು ಕೂರಿಸಿದ ಹಾಗೆ ಆಗ್ತದೆ. ಆದ್ರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಾನು ನಾಳೆಯ ವಿಡಿಯೋದಲ್ಲಿ ಉಂಟಲ್ಲ ನಿಮಗೆ ಯುಗಾದಿ ಹಬ್ಬದ ದಿನ ಏನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಎಷ್ಟು ಕಷ್ಟ ಇದ್ರೂ ಕೂಡ ಮುಂದೆ ಬರುವ ಹಾಗೆ ಯುಗಾದಿ ಹಬ್ಬ ಮಾಡುತ್ತೆ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾಳೆಯ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ತುಂಬ ಜನ ಇದು ನಾನು ಹೇಳಿದೆ ನೋಡಿ, ಹೋದ ವರ್ಷ ಕೂಡ ಇದ್ರ ಬಗ್ಗೆ ನಾನು ಮಾತಾಡಿದೆ. ಅದನ್ನು ನೋಡಿಕೊಂಡು ತುಂಬ ಜನ ಹೇಳಿದ್ದಾರೆ, ಹೌದು ನಾನು ಇದನ್ನು ಮಾಡಿದ ನಂತರ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು. ನಾಳೆಯ ವಿಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಆಯ್ತಾ. ಯಾಕಂತ ಹೇಳಿದರೆ ನಿಮಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ನಿಮಗೆಲ್ಲ ಒಳ್ಳೆಯದಾದರೆ ನನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಭಾವನೆ ನನಗೆ. ಆದ್ದರಿಂದ ನಾನು ಹೇಳ್ತಾ ಇರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.